ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ದಾವಣಗೆರೆಗೆ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಜನ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸೋದಕ್ಕೆ ಬಂದಿದ್ರು. ಅವರು ಮನವಿ ಪತ್ರವನ್ನ ಸ್ವೀಕರಿಸಲಿಲ್ಲ ಅನ್ನೋ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರ ಕಾರಿಗೆ ರೈತ ಸಂಘಗಳು ಮುತ್ತಿಗೆಯನ್ನ ಹಾಕಿದೆ. ದಾವಣಗೆರೆಯ ಸರ್ಕ್ಯೂಟ್ ಹೌಸ್ ಬಳಿಯಾದಂತಹ ಪ್ರೊಟೆಸ್ಟ್ ಅಲ್ಲಿ ಹೈಡ್ರಾಮಾವೇ ಕ್ರಿಯೇಟ್ ಆಯಿತು. ಮನವಿ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಸಿಎಂ ಎದುರೇ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಮುಖವಾಗಿ ಕೆರೆ ಹೂಳೆತ್ತೋದಕ್ಕೆ 1,000 ಕೋಟಿ ಅನುದಾನಕ್ಕೆ ಮನವಿ ಮಾಡ್ಕೊಂಡಿತ್ತು. ಆ ಮನವಿ ಕೊಡೋದಕ್ಕೆ ರೈತ ಸಂಘ ಬಂದಿತ್ತು. ಮನವಿ ಪತ್ರ ಕೊಡೋದಕ್ಕೆ ಪೊಲೀಸರು ಅವಕಾಶ ಕೊಡ್ಲಿಲ್ವಂತೆ ರೈತರಿಗೆ. ಹಾಗಾಗಿ ಸಿಎಂ ಕಾರಿಗೆ ಅಡ್ಡಡ್ಡ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿದ್ದಂತಹ ಕಾರನ್ನ ಚಲಾಯಿಸ್ತಾ ಇದ್ದವರು ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಎಂಎಲ್ಎ ಸಚಿವ ಎಸ್ ಮಲ್ಲಿಕಾರ್ಜುನ್. ಹೆಂಗ ಹೈಡ್ರಾಮಾ ಕ್ರಿಯೇಟ್ ಆಯ್ತು ನೋಡಿ. ಸ್ವಲ್ಪ ಸೈಡ್ ನೀವು ಬರೋ ಹಿಂದಕ್ಕೆ ಸ್ವಲ್ಪ ಸೈಡ್ ದೌರ್ಜನ್ಯಕ್ಕೆ ಬೇಕೇ ಬೇಕು. ಭದ್ರತಾ ಪಡೆ ಸಿಬ್ಬಂದಿ ಅಮಾನತ್ ಮಾಡದೇ ಇದ್ದರೆ, ಭದ್ರತಾ ಪಡೆ ಸಿಬ್ಬಂದಿ ಅಮಾನತ್ ಮಾಡದೇ ಇದ್ದರೆ ಬೇಕೇ ಬೇಕು. 1,000 ಕೋಟಿ ಕೊಡು ಕೆರೆ ಹೂಳು ತೆಗಿಲಿಕ್ಕೆ ಅಂತ. ಈಗ 124 ತೆಗಿದೀವಿ, ಇನ್ನೂ 438 ಕೆರೆ ಅದಾವೆ ಅಂತ ಬಂದದ್ದು. ಪೊಲೀಸರು ನಮ್ಮನ್ನ ಆ ಕಡೆಗೆ ಹೋಗ್ರಿ ಅಂತಾರ, ಈ ಕಡೆಗೆ ಹೋಗ್ರಿ ಅಂತಾರ. ತಪ್ತಾರಲ್ರಿ. ಇವ್ರು ಯಾರು ಸಂಬಳ ಕೊಡೋರು? ಯಾರು ಸಾರ್ವಜನಿಕರ ಹುತ್ತು ಬೆತ್ತು ಬೆಳೆದ್ರೆ ಯಾವನಾರ ಕೂಲಿ ಬೆಳೆದ್ರು ಸಂಬಳ ಏನು ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರ ಸಂಬಳ? ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರೇನ್ರಿ ಸಂಬಳ? ನಾಚಿಕೆ ಆಗ್ಬೇಕು. ಅವ್ನು ಯಾವ ಸೆಕ್ಯೂರಿಟಿ ಅಂತ ಬರಲಿ. ಕೌಂಟ್ರಲ್ಲಿ ಅವಕಾಶ ನಮಗೆ ಕೊಡ್ಲಿಲ್ಲ, ನಿಲ್ಸಿದ್ರು. ಆಮೇಲೆ ಮಧ್ಯೆಯಲ್ಲೇ ಹೋದ್ರು. ನಾವು ಕೊನೆಗೆ ಅಲ್ಲೇ ನಿಂತ್ಕೊಂಡ್ವಿ. SP ಬಂದು ಕರೆದ್ರು. ಅಲ್ಲಿ ಹೋದ್ರು. ಅಲ್ಲಿ ತಪ್ತಾನ ಅವನು ಯಾವನ ಪೊಲೀಸ್ ತಪ್ಪಲಿಲ್ಲ. ಅವನು ಯಾವನ ಹಸುರ್ದಾಕ್ಯಲ್ಲ ಆರ್ಮಿ ಒಟ್ಟು ಎಲ್ಲ ರಕ್ಷಣಾ ಇಲಾಖೆ ಅವನು ಯಾವನ ಇರ್ಬೇಕು. ಅವ್ರು ಯಾವನ ಅವನಿಂದ ಮುಖ್ಯಮಂತ್ರಿ ಬಂದಾರೋ ಇಲ್ಲಿ ಇರ್ಬೇಕು ನೋಡೋಣ. ಅವರು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಅವ್ರಿಗೆ ರೈತರ ನಂಬಬೇಕು, ನೀರು ನಂಬಬೇಕು, ಬಟ್ಟೆ ಕೊಡೋಣ ನಾವು ಹತ್ತಿ ಬೆಳೆದು. ಏನು ವಿಧಾನಸೌಧದಾಗ ಪಾರ್ಲಿಮೆಂಟ್ ಜೆರಾಕ್ಸ್ ಮಾಡ್ತೀರಾ ನೀವು? ನಮ್ಮ ಜಿಲ್ಲೆಗೆ 1,000 ಕೋಟಿ ಕೊಡು ಕೆರೆ ಹೂಳು ತೆಗಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು ನಾಗರಾಜ್, ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಕೊಡೋದಕ್ಕೆ ಅವಕಾಶ ಅವರು ಕೊಡ್ಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೈಡ್ರಾಮಾ ಕ್ರಿಯೇಟ್ ಆಯ್ತು, ಅಥವಾ ಬೇರೆ ಏನಾಯ್ತು ಅಂತ ಆಕ್ಚುಲ್ ಆಗಿ ಆಗಿದ್ದೇನೋ ಅಲ್ಲಿ ಸ್ಥಳದಲ್ಲಿ? ಅದು ಸರ್, ಪ್ರಮುಖವಾಗಿ ಇವತ್ತು ರೈತರು ಮತ್ತು ಏನು ಬೇರೆ ಸಂಘಟನೆಯವರು ಏನು ಮನವಿ ಪತ್ರ ಕೊಡ್ಲಿಕ್ಕೆ ಒಂದು ಸರ್ಕ್ಯೂಟ್ ಹೌಸ್ ಅಂದ್ರೆ IBಗೆ ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೆಲ ರೈತರಿಗೆ ಅಲ್ಲಿ ಮನವಿ ಪತ್ರ ನೀಡಲಿಕ್ಕೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಏನು ರೋಷಗೊಂಡ ರೈತ ಸಂಘದ ಏನು ಕಾರ್ಯದರ್ಶಿ ಇದ್ರು ಬಲ್ಲೂರು ರವಿಕುಮಾರ್, ಆತ ಸಿಎಂ ಸಂಚರಿಸಿದ್ದ ಕಾರಿಗೆ ಅಡ್ಡಲಾಗಿ ಮಲಗಿ ಒಂದು ಘೇರವಾಗಿರ್ತಕ್ಕಂಥದ್ದು, ಜೊತೆಗೆ ಒಂದು ಘೋಷಣೆ ಕೂಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ರೈತರ ನಾಯಕ ಅಂತ ಕರೀತಾರೆ, ಆಮೇಲೆ ರೈತರ ಭರವಸೆಗಳನ್ನ ಈಡೇರಿಸ್ತಾರೆ ಅಂತೇಳಿ ನಾವು ನಂಬಿ ಈ ಒಂದು ಸರ್ಕಾರವನ್ನು ತಂದಿದ್ವಿ. ಆದ್ರೆ ಇದುವರೆಗೂ ಸಹ ನಮ್ಮ ಕೇವಲ ಮನವಿಯನ್ನು ಇಸ್ಕೊಳ್ಳಿಕ್ಕೆ ಸಿಎಂ ಕೈಲಿ ಆಗಿಲ್ಲ ಅಂದ್ರೆ ನಮ್ಮ ಭರವಸೆಗಳನ್ನು ಹೇಗೆ ಈಡೇರಿಸ್ತಾರೆ ಅಂತೇಳಿ ಆತ ಚಿಟ್ಟಿಗಾಗಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಹೋಗ್ತಿದ್ದ ಕಾರ್ಗೆ ಅಡ್ಡವಾಗಿ ಮಲಗಿ ಈ ಒಂದು ಘೋಷಣೆಗೆ ಹೋಗಿ ಆಕ್ರೋಶ ವ್ಯಕ್ತಪಡಿಸತಕ್ಕಂಥದ್ದು. ಅದಾದ ಬಳಿಕ ಏನು ಅಲ್ಲಿ ಪೊಲೀಸ್ ಇಲಾಖೆ ಇದ್ದು, ಆ ಪೊಲೀಸ್ ಇಲಾಖೆ ವಿರುದ್ಧ ಆಮೇಲೆ ಭದ್ರತಾ ಪಡೆಗಳ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಒಂದು ಆಕ್ರೋಶ ವ್ಯಕ್ತಪಡಿಸತಕ್ಕಂಥದ್ದು. ಪ್ರಮುಖವಾಗಿ ದಾವಣಗೆರೆ ಕುಡಿಯುವ ನೀರು ಯೋಜನೆ ಮತ್ತು ಏನು ಹೂಳೆತ್ತುವ ಕೆರೆಗಳ ಹೂಳೆತ್ತಲಿಕ್ಕೆ 1,000 ಕೋಟಿ ಅನುದಾನ ಕೋರಿ ಈ ಒಂದು ರಾಜ್ಯ ರೈತ ಸಂಘ ಒಂದು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿತ್ತು. ಆದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಗಳು ಬೇರೆ ಕಡೆ ಆ ಕಡೆ ಹೋಗಿ ಈ ಕಡೆ ಹೋಗಿ ಈ ರೀತಿಯಾಗಿ ಹೇಳಿದ್ರಿಂದ
ಒಂದು ಆಕ್ರೋಶಗೊಂಡ ಏನು ರೈತ ಸಂಘಗಳು ಈ ರೀತಿಯಾಗಿ ಒಂದು ಸಿಎಂ ಕಾರ್ಗೆ ಮುತ್ತಿಗೆ ಹಾಕಿ ಒಂದು ಘೇರಾವ್ ಹಾಕಿರ್ತಕ್ಕಂಥದ್ದು, ಜೊತೆಗೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ರೈತ ನಾಯಕ ಅಂತ ಕರೀತಾರೆ, ಆದ್ರೆ ಸಿಎಂ ನಮ್ಮ ಮನೆಗೂ ಕೂಡ ಇಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತೇಳಿ ಸಿಎಂ ವಿರುದ್ಧ ಒಂದು ಘೋಷಣೆಗೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಅದಾದ ಬಳಿಕ ಅಲ್ಲಿರ್ತಕ್ಕಂಥ ಪೊಲೀಸರು ಅವ್ರನ್ನೆಲ್ಲ ಚದುರಿಸಿ ಪರಿಸ್ಥಿತಿ ತಿಳಿಗೊಳಿಸುವಂತ ಕಾರ್ಯ ಕೂಡ ಮಾಡತಕ್ಕಂಥದ್ದು. ಥ್ಯಾಂಕ್ ಯು ಮಧು, ಡೀಟೇಲ್ಸ್ಗಾಗಿ.